ಆತ್ಮೇರೆ ನಮಸ್ಕಾರ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಕೂಡ ವಿಶೇಷವಾಗಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಕಾನ್ಸೆಪ್ಟ್ ಅಥವಾ ಟಾಪಿಕ್ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದೀವಿ. ಕಳೆದ ಅವಧಿಯಲ್ಲಿ ಅದರ ಮೊದಲನೇ ಒಂದು ಭಾಗವಾದಂತಹ ಭಾರತಕ್ಕೆ ಪೋರ್ಚುಗೀಸರ ಆಗಮನ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಇವತ್ತು ಅದರ ಮುಂದುವರೆದ ಭಾಗವಾದಂತಹ ಭಾರತಕ್ಕೆ ಡಚ್ಚರ ಆಗಮನ ಈ ಒಂದು ಕಾನ್ಸೆಪ್ಟ್ ಅನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಈ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ನಾವು ಮುಖ್ಯವಾಗಿ ಒಂದು 7 ಅಂಶಗಳನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಆ 7 ಅಂಶಗಳದಾವ. ಯಾವ್ಯಾವ ಅಂಶದಲ್ಲಿ ಏನೇನು ಅಭ್ಯಾಸ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲನೇದು ನೋಡ್ರಿ, ಇಂಟ್ರೊಡಕ್ಷನ್ ಅಂತದ. ಸೊ ಆ ಡಚ್ ದೇಶ ಮ್ಯಾಪ್ದಲ್ಲಿ ಅಂದ್ರೆ ಯುರೋಪಿಯನ್ ಮ್ಯಾಪ್ದಲ್ಲಿ ಡಚ್ ದೇಶ ಎಲ್ಲಿ ಅದ ಅನ್ನೋದನ್ನ ನೋಡ್ಬೇಕು. ಆಮೇಲೆ ಅವ್ರು ಯಾವ ಮಾರ್ಗದ ಮೂಲಕ ಭಾರತಕ್ಕೆ ಬಂದ್ರು ಈ ಅಂಶವನ್ನ ಇಂಟ್ರೊಡಕ್ಷನ್ ದಲ್ಲಿ ಅಭ್ಯಾಸ ಮಾಡೋಣ. ಮತ್ತ ಅವ್ರು ಭಾರತಕ್ಕೆ ವ್ಯಾಪಾರ ಮಾಡ್ಬೇಕಾದ್ರೆ ಯಾವ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು, ಯಾವಾಗ ಮಾಡಿದ್ರು ಅದ್ರ ಕುರಿತ 2ನೇ ಅಂಶದಲ್ಲಿ ಅಭ್ಯಾಸ ಮಾಡೋಣ. ಮೂರನೇದು, ಅವ್ರು ಭಾರತಕ್ಕೆ ಬಂದ ಕೂಡಲೇ ವ್ಯಾಪಾರಕ್ಕಾಗಿ ಯಾರ ಜೊತೆಗೆ ಪೈಪೋಟಿ ಮಾಡಿದ್ರು, ಯಾಕಂದ್ರೆ ಅವ್ರಕ್ಕಿಂತ ಪೂರ್ವದಲ್ಲಿ ಪೋರ್ಚುಗೀಸ್ ಬಂದಿದ್ರು. ಹಿಂಗಾಗಿ ಈ ವ್ಯಾಪಾರದ ಏಕಸ್ವಾಮ್ಯತೆಗಾಗಿ ಯಾರ್ಯಾರ ಜೊತೆಗೆ ಅವ್ರು ಫೈಟ್ ಮಾಡಿದ್ರು ಅನ್ನೋದನ್ನ ಅಭ್ಯಾಸ ಮಾಡೋಣ. ಆಮೇಲೆ 4ನೇದು, ಅವರ ಅಧಿಕಾರದ ಔನ್ನತ್ಯವನ್ನ ತಲುಪ್ತಾರ. ಅಂದ್ರ ಪೋರ್ಚುಗೀಸರನ್ನ ಮೀರಿಸಿ ಅವರು ಭಾರತದಲ್ಲಿ ಅತ್ಯಂತ ಔನ್ನತ್ಯ ಸ್ಥಾನವನ್ನು ಪಡಿತಾರೆ. ಅದ್ರ ಕುರಿತ ಅಭ್ಯಾಸ ಮಾಡೋಣ. ಆಮೇಲೆ ಪ್ರಮುಖ ವ್ಯಾಪಾರಿ ಕೇಂದ್ರಗಳು, ಭಾರತದಲ್ಲಿ ಅವರು ಯಾವ್ಯಾವ ವ್ಯಾಪಾರ ಕೇಂದ್ರಗಳನ್ನ ಅವ್ರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ಅಭ್ಯಾಸ ಮಾಡೋಣ. ಆಮೇಲೆ ಭಾರತದಿಂದ ಯಾವ್ಯಾವ ವಸ್ತುಗಳನ್ನ ಅವ್ರ ದೇಶಕ್ಕೆ ಡಚ್ ದೇಶಕ್ಕೆ ಕಳಿಸ್ತಿದ್ರು ಅನ್ನೋದನ್ನ ನೋಡೋಣ. ಆಮೇಲೆ ಇಷ್ಟೆಲ್ಲ ಅವ್ರ ಫಾರ್ಮ್ದಾಗ ಇದ್ರು ಕೂಡ, ಅಧಿಕಾರದ ಔನ್ನತ್ಯವನ್ನು ತಲುಪಿದ್ರು ಕೂಡ ಅವ್ರು ಯಾಕೆ ಔನ್ನತ್ಯ ಹೊಂದಿದ್ರು, ಇಷ್ಟ ಅಂಶಗಳನ್ನ ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಆಮೇಲೆ ಈ ಡಚ್ಚರ ಒಂದು ಪೀರಿಯಡ್ ಅದಲ್ಲ, ಇದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. 1602 1792 ಈ ಒಂದು ಅವಧಿಯಲ್ಲಿ ಅವರು ಭಾರತ ಹಾಗೂ ಇತರೆ ದೇಶಗಳು ಅಂತಂದ್ರೆ ಈಸ್ಟ್ ಇಂಡೀಸ್ ದೇಶಗಳೇನ್ ಬರ್ತಾವಲ್ಲ ಅದ್ರ ಜೊತೆಗೆ ಅವರು ವ್ಯಾಪಾರ ಮಾಡಿದಂತಹ ಇಸ್ವಿ ಇದು 1602 1792. ಕೇವಲ ಭಾರತ ಅಷ್ಟೇ ಅಲ್ಲ, ಈಸ್ಟ್ ಇಂಡೀಸ್ನ ಇತರೆ ದೇಶಗಳ ಜೊತೆಗೂ ಕೂಡ ಅವರು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು. ಇದನ್ನ ನಾವು ಅಭ್ಯಾಸ ಮಾಡೋದ. ಈಗ ಮೊದಲನೇದು ಏನಂತಂದ್ರೆ, ಈ ಡಚ್ಚರು ಅಂತ ಏನದಲ್ಲ, ಈಗ ಆಲ್ರೆಡಿ ನಾವು ಮೊದಲನೇ ಒಂದು ಅವಧಿ ಒಳಗ ಅಂದ್ರೆ ಕಳೆದ ಅವಧಿಯಲ್ಲಿ ನಾವು ಪೋರ್ಚುಗೀಸರ ಅಭ್ಯಾಸ ಮಾಡ್ಬೇಕಾದ್ರೆ ಪೋರ್ಚುಗೀಸರ ದೇಶವನ್ನ ಪೋರ್ಚುಗಲ್ ದೇಶ ನೋಡಿದೇವಿ, ಫ್ರಾನ್ಸ್ ನೋಡಿದೇವಿ, ಆಮೇಲೆ ಇಂಗ್ಲೆಂಡ್ ನೋಡಿದೇವಿ. ಆದ್ರೆ ಡಚ್ಚರ್ ಕುರಿತು ಮಾತ್ರ ನಾವೇನು ಅಲ್ಲಿ ಮಾರ್ಕ್ ಮಾಡ್ಲಿಲ್ಲ. ಎಲ್ಲಿ ಹೇಳ್ರಿ, ಮ್ಯಾಪ್ದಲ್ಲಿ. ಸೊ ಇವಾಗ ನೀವು ಫಸ್ಟ್ ಒಂದ್ ತಿಳ್ಕೊಳ್ರಿ, ಯಾವ್ಯಾವ ದೇಶಗಳು ಅದಾವ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗ್ಲಿ. ಈಗ ನಾವು ಮೊದಲನೇ ಅವಧಿದಾಗ ನೋಡಿದಿಲ್ಲ. ಸೊ ಯುರೋಪಿಯನ್ ಮ್ಯಾಪ್ದಾಗ ಪೋರ್ಚುಗಲ್ ದೇಶ ಇಲ್ಲದ, ಅತಿ ಚಿಕ್ಕ ರಾಷ್ಟ್ರ ಪೋರ್ಚುಗಲ್ ದೇಶ. ಆಮೇಲೆ ಇದಕ್ಕೆ ಹೊಂದಿಕೊಂಡಂತೆನ ಇಲ್ಲಿ ಯಾವ್ದದ ಹೇಳ್ರಿ, ಸ್ಪೇನ್ ದೇಶದ. ಓಕೆ, ಸ್ಪೇನ್ ದೇಶದ, ಇದನ್ನ ನೆನ್ಪಿಟ್ಕೊಳ್ರಿ. ಈ ಸ್ಪೇನ್ ಮೇಲ್ಗಡೆ ಏನದಲ್ಲ, ಇದು ಫ್ರಾನ್ಸ್ ಅದ. ಸ್ಪೇನ್ ಮೇಲ್ಗಡೆ ಇರೋದು ಫ್ರಾನ್ಸ್. ಆಮೇಲೆ ಇಲ್ಲಿ ಅದಲ್ಲ, ಇದು ಯುನೈಟೆಡ್ ಕಿಂಗ್ಡಮ್. ಇಂಗ್ಲೆಂಡ್ ಏನದಲ್ಲ, ಇದು ಯುನೈಟೆಡ್ ಕಿಂಗ್ಡಮ್ ಅದ. ಆಮೇಲೆ ಇದ್ರ ಪಕ್ಕನ ಇಲ್ಲಿ ಇಲ್ಲೊಂದು ದೇಶ ಅದ, ಇದು ಜರ್ಮನಿ. ಸೊ ಈ ದೇಶಗಳನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ಜಿ ಅಂತ ಬರೀತಾ ನೋಡ್ರಿ, ಈ ಜರ್ಮನಿ, ಇದು ಎಫ್ ಅಂದ್ರೆ ಫ್ರಾನ್ಸ್, ಎಸ್ ಅಂದ್ರೆ ಸ್ಪೇನ್, ಮತ್ತು ಇದು ಪಿ ಅಂತಂದ್ರೆ ಪೋರ್ಚುಗಲ್. ಇಷ್ಟು ದೇಶಗಳನ್ನ ನೀವು ನೆನ್ಪಿಡ್ರಿ. ಇಲ್ಲಿ ಇಟಲಿ ಬರ್ತದ, ಇಲ್ಲಿ ಗ್ರೀಸ್ ಬರ್ತದ, ಇಲ್ಲಿ ಟರ್ಕಿ ಬರ್ತದ. ಇದು ತಮಗ್ ಗೊತ್ತದ. ಇನ್ನ ನಾವ್ ಅಭ್ಯಾಸ ಮಾಡೋದು ಡಚ್ಚರು ಅಂತ ಏನದಲ್ಲ, ಆ ಡಚ್ಚರು ಅನ್ನೋ ದೇಶ ಏನದಲ್ಲ ಅಂದ್ರೆ ಆಕ್ಚುಲಿ ಆ ದೇಶದ ಹೆಸರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಹೇಳಿ ಇವಾಗ ಕರೀತಾರ. ಅದ್ ದೇಶ ಎಲ್ಲಿ ಬರ್ತಂದ್ರ ಈ ಜರ್ಮನಿಯಿಂದ ಮೇಲ್ಭಾಗದಲ್ಲಿ ಇದೇನ್ ಭಾಗ ಅಂತದಲ್ಲ, ಈ ಭಾಗ ಡಚ್ ಅಥವಾ ಯಾವ್ದು ಹೇಳ್ರಿ, ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಅಂತ ಹೇಳಿ ಕರೀತಾರ. ಇದನ್ನ ತಾವ ಲಕ್ಷ್ಯದಲ್ಲಿ ಇಡಬೇಕು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಅಂದ್ರೆ ಇವರು ಕೂಡ ಇದೇ ಮಾರ್ಗದ ಮೂಲಕ, ಇಲ್ಲಿಂದ ಸಮುದ್ರ ಮಾರ್ಗದ ಮೂಲಕ ಇಲ್ಲಿಂದ ಈ ಪೋರ್ಚುಗಲ್ದಿಂದ ವಾಸ್ಕೋಡಿಗಾಮ ಬಂದಿದಲ್ಲ, ಅದೇ ಮಾರ್ಗವನ್ನು ಅನುಸರಿಸಿ ಅವರು ಕೂಡ ಈ ಕಡೆ ಬಂದು ಆಮೇಲೆ ಈ ಕಡೆ ಭಾರತ ಹಾಗೂ ಇತರ ದೇಶಗಳ ಜೊತೆಗೆ ವ್ಯಾಪಾರವನ್ನ ಮಾಡ್ತಾರ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಮೊದಲನೇದು ಇಂಟ್ರೊಡಕ್ಷನ್ ನೋಡ್ರಿ. ಇಂಟ್ರೊಡಕ್ಷನ್ ದಲ್ಲಿ ಮುಖ್ಯವಾಗಿ 4 ಇಸ್ವಿಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. 1580 ಈ ಒಂದು ಇವ್ರದ್ದು ಡಚ್ಚರ್ ಕುರಿತು ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕು. ಮೊದಲನೇದು 1580 ಏನು ಒಂದು ಘಟನೆ ನಡೀತದ ಅಂದ್ರೆ, ಸ್ಪೇನ್ ನಲ್ಲಿ, ಈ ಸ್ಪೇನ್ ಅಂತ ಏನ್ ದೇಶ ತೋರಿಸಿದ್ನಲ್ಲ, ಆ ಸ್ಪೇನ್ ನಲ್ಲಿ ಪೋರ್ಚುಗಲ್ ವಿಲೀನ ಆಗ್ತದ. ಇದನ್ನ ಕಳೆದ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದೀವಿ. ಸ್ಪೇನದ ರಾಜ 2ನೇ ಫಿಲಿಪ್ ಅಂತಿದ್ದ. ಆತ ಪೋರ್ಚುಗಲ್ ದೇಶವನ್ನ ತನ್ನ ದೇಶ ಒಳಗ ಕೂಡಿಸ್ಕೊಳ್ತಾನ. ಹಿಂಗಾಗಿ ಆ ಪೋರ್ಚುಗೀಸರ ಭಾರತದಲ್ಲಿ ಔನ್ನತ್ಯ ಆಗಬೇಕಾದ್ರೆ ಇದು ಒಂದು ಕಾರಣ ಆಗ್ತದ. 1580 ಈ ಘಟನೆ ನಡೆದಿದ್ರಿಂದ ಪೋರ್ಚುಗೀಸರ ಆಕಾಂಕ್ಷೆಗಳನ್ನೆಲ್ಲಾನು ಈ ಸ್ಪೇನಿನ ರಾಜ 2ನೇ ಫಿಲಿಪ್ ಏನದಲ್ಲ ಆತ ಕಡೆಗಣಿಸ್ತಾನ. ಹಿಂಗಾಗಿ ಭಾರತದಲ್ಲಿ ಅವ್ರ ಔನ್ನತ್ಯ ಆಗ್ತದ. ಓಕೆ, ಅದೊಂದು ಕಾರಣ. ಈ ಒಂದು ಘಟನೆ ನಡೀತದಲ್ಲ, ಈ ಘಟನೆ ನಡೆದ 7 ವರ್ಷಗಳ ನಂತರ 1587
ಆ 2ನೇ ಫಿಲಿಪ್ನಿಂದನ ಡಚ್ಚರು ಸ್ವತಂತ್ರಗೊಳ್ತಾರ. ಯಾಕಂದ್ರ ಈಗೇನ್ ನಾ ದೇಶ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ, ಇಲ್ಲಿ ನೋಡ್ರ, ಎಲ್ಲಿ ಹೇಳ್ರಿ, ಇಲ್ಲಿ ಅದ ದೇಶ. ಓಕೆ, ಆಮೇಲೆ ಸ್ಪೇನ್ ಎಲ್ಲದ, ಇಲ್ಲದ. ಓಕೆ, ಆಮೇಲೆ ವಿಲೀನಗೊಂಡಂತ ಪೋರ್ಚುಗಲ್ ದೇಶ ಇಲ್ಲದ. ಇದು ವಿಲೀನಗೊಂಡಂತ ಪೋರ್ಚುಗಲ್ ದೇಶ, ಇದು ಸ್ಪೇನ್ ದೇಶ. ಆಮೇಲೆ ಈಗ ನಾವು ಅಭ್ಯಾಸ ಮಾಡಬೇಕಾಗಿದ್ದು ಡಚ್ ಅಂತ ಏನದಲ್ಲ, ಇದು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಅಂತ ಹೇಳ್ಕಿರ್ತಾರೆ. ಸೊ ಈ ಒಂದು ಪ್ರದೇಶದ ಮೇಲೆ ಪ್ರಭುತ್ವ ಯಾರ್ದು ಹೇಳ್ರಿ, ಸ್ಪೇನಿನ ರಾಜ 2ನೇ ಫಿಲಿಪಿನ ಪ್ರಭುತ್ವ ಇತ್ತು. ಅವನಿಂದ 1587ರಲ್ಲಿ ಡಚ್ಚರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ಕೊಳ್ತಾರ. ಯಾವಾಗ ಡಚ್ಚರು ಸ್ವತಂತ್ರ ಆಗ್ತಾರಲ್ಲ, ಆವಾಗ ಅಲ್ಲಿ 1592ರಲ್ಲಿ ಆಮ್ಸ್ಟರ್ ಡ್ಯಾಮ್ ಅಂತ ಹೇಳಿ ಆಮ್ಸಸ್ಟರ್ ಡ್ಯಾಮ್ ಅಂತ ಹೇಳಿ ಒಂದ್ ಪ್ಲೇಸ್ ಅದ. ಎಲ್ಲಿ ಹೇಳ್ರಿ, ಈ ಇದ್ರಲ್ಲಿ ಹಾಲೆಂಡ್ದಲ್ಲಿ ಆಮ್ಸಸ್ಟರ್ ಡ್ಯಾಮ್ ಅಂತ ಹೇಳಿ ಒಂದ್ ಪ್ಲೇಸ್ ಅದ, ಸಿಟಿ ಅದ. ಆ ಸಿಟಿ ಒಳಗ ಒಂದು ವರ್ತಕ ಸಂಘದ ಸ್ಥಾಪನೆ ಆಗ್ತದ. ಮೊದಲನೇ ಬಾರಿಗೆ ವರ್ತಕ ಸಂಘದ ಸ್ಥಾಪನೆ ಆಗ್ತದ. ಓಕೆ, ಇದು ಯಾವಾಗ ಆಗ್ತದ ಹೇಳ್ರಿ, 1592ರಲ್ಲಿ. ಇದಾದ 4 ವರ್ಷಕ್ಕಂದ್ರ 1596ರಲ್ಲಿ ಕಾರ್ಲೇನಿಯಸ್ ಹಾಟ್ಮನ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಈತ ಅಲ್ಲಿಂದ ಹಾಲೆಂಡ್ದಿಂದ ಭಾರತಕ್ಕೆ ಪ್ರವಾಸಕ್ಕೆ ಬರ್ತಾನೆ. ಪ್ರವಾಸ ಅಂತಲ್ಲ, ವ್ಯಾಪಾರದ ದೃಷ್ಟಿಯನ್ನು ಇಟ್ಕೊಂಡ ಬರ್ತಾನೆ. ಯಾಕಂದ್ರ ಆ ಕಾರ್ಲೇನಿಯಸ್ ಹಾಟ್ಮನ್ ಅಂತ ಏನಿದನಲ್ಲ, ಆತ ಒಬ್ಬ ವರ್ತಕನಾಗಿದ್ದ, ವ್ಯಾಪಾರಿಯಾಗಿದ್ದ. ಆತ ಭಾರತಕ್ಕ ಇದು ಬರ್ತಾನ, ಬೋಟ್ ಮೂಲಕ ಭಾರತಕ್ಕೆ ಬಂದು ತಲುಪ್ತಾನ. ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನೆಲ್ಲ, ಅಗಾಧ ಪ್ರಮಾಣದ ವಸ್ತುಗಳನ್ನ ತೆಗೆದುಕೊಂಡು ಆತ ರಿಟರ್ನ್ ತನ್ನ ದೇಶಕ್ಕೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ ಹೇಳ್ರಿ, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅಂತ ಹೇಳ್ಕರ್ತೀವಲ್ಲ, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದದ್ರ ಪರಿಣಾಮ ಆತನನ್ನು ನೋಡಿ ಅಲ್ಲಿ ಅನೇಕ ವರ್ತಕ ಸಂಘಗಳು ಸ್ಥಾಪನೆ ಆಗಿಬಿಡ್ತಾವ. ಡಚ್ಚರಿಂದ ಅನೇಕ ಕಂಪನಿಗಳು, ವರ್ತಕ ಸಂಘಗಳು ಅಂದ್ರೆ ಹೇಳ್ರಿ ಕಂಪನಿಗಳು, ವ್ಯಾಪಾರ ಮಾಡೋ ಸಲುವಾಗಿ ಬಹಳಷ್ಟು ಕಂಪನಿಗಳ ಸ್ಥಾಪನೆ ಆಗಿಬಿಡ್ತಾವ. ಇದಿಷ್ಟು ತಮಗ್ ಗೊತ್ತಿರ್ಬೇಕು. ಯಾವಾಗಿಂದ ಹೇಳ್ರಿ, ಈ ಘಟನೆಗಳನ್ನ ಹೆಂಗ್ ನೆನ್ಪಿಡ್ದ, 1580, 87, 92, 96 ಈ 4 ಇಸ್ವಿಗಳಲ್ಲಿ ಪ್ರಮುಖವಾದಂತಹ ಘಟನೆಗಳು ನಡೀತಾವ. ಈ ಘಟನೆಯ ಪರಿಣಾಮವಾಗಿ ಅಲ್ಲಿ ಏನಾಗ್ತದೆ ಹೇಳ್ರಿ, ಅನೇಕ ವ್ಯಾಪಾರಿ ಸಂಸ್ಥೆಗಳು ಅಥವಾ ಕಂಪನಿಗಳ ಉದ್ಭವಗೊಳ್ತಾವ. ಇನ್ ನೆಕ್ಸ್ಟ್ ನೋಡ್ರಿ ಏನೇನಾಗ್ತದ ಅಂದ್ರ, ಕಂಪನಿಗಳ ಸ್ಥಾಪನೆ ಆಗಿದ್ರಿಂದ ಮುಂದೆ ಏನಾಗ್ತದಂದ್ರ, ಇಲ್ಲಿ ಮತ್ತೊಂದು ಅಂಶಗಳನ್ನ ತಾವು ಗಮನದಲ್ಲಿ ಇಡಬೇಕು. ಮ್ಯಾಪದಲ್ಲಿ ಇದು ಎಲ್ಲಿದೆ ಅನ್ನೋದು ಪರ್ಫೆಕ್ಟ್ ನೀವು ತಿಳ್ಕೊಳ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಹೇಳ್ತಾ ನೋಡ್ರಿ, ಇಲ್ಲಿ ಇದೇನ ಮಾರ್ಕ್ ಮಾಡಿದ್ದಲ್ಲ, ಇದು ನೆದರ್ಲ್ಯಾಂಡ್ಸ್ ಅಂತ ಹೇಳಿ, ನೆದರ್ಲ್ಯಾಂಡ್ ಅಂತ ಹೇಳ್ಕಿರ್ತಾರ. ಇದು ಎಲ್ಲಿ ಬರ್ತದ ಅಂದ್ರ, ಯುರೋಪಿಯನ್ ಮ್ಯಾಪ್ದಾಗ ಫ್ರಾನ್ಸ್ ಇಲ್ಲದ, ಫ್ರಾನ್ಸ್ದಿಂದ ಇಲ್ಲಿ ಬೆಲ್ಜಿಯಂ ಅದ, ಇಲ್ಲಿ ಜರ್ಮನಿ ಅದ. ಸೊ ಬೆಲ್ಜಿಯಮದ ಮೇಲ್ಗಡೆ ಭಾಗ ಏನದಲ್ಲ, ಇಲ್ಲಿ ಮಾರ್ಕ್ ಏನ್ ಕಾಣ್ಕದ ನೋಡ್ರಿ, ಈ ಮಾರ್ಕ್ ಯಾವ್ದು ಹೇಳ್ರಿ, ನೆದರ್ಲ್ಯಾಂಡ್ ಅಂತ ಹೇಳಿ ದೇಶ. ಆಮೇಲೆ ಇದಕ್ಕೆ ಹಾಲೆಂಡ್ ಅಂತ ಕೂಡ ಕರೀತಾರ, ನೆದರ್ಲ್ಯಾಂಡ್ ಅಂತ ಹೇಳಿ ಕೂಡ ಕರೀತಾರ. ಈ ಕಡೆ ಯುನೈಟೆಡ್ ಕಿಂಗ್ಡಮ್ ಅದ. ಯುನೈಟೆಡ್ ಕಿಂಗ್ಡಮ್ನಿಂದ ಪೂರ್ವದ ಕಡೆಗೆ, ಜರ್ಮನಿಯಿಂದ ಪಶ್ಚಿಮದ ಕಡೆಗೆ ಮತ್ತು ಬೆಲ್ಜಿಯಂದಿಂದ ಉತ್ತರ ಕಡೆಗೆ ಇದೇನೈತಿ ಹೇಳ್ರಿ, ಹಾಲೆಂಡ್ ಅಂತ ದೇಶ ಅದ. ಇದಕ್ಕೆ ನೆದರ್ಲ್ಯಾಂಡ್ ಅಂತ ಹೇಳಿ ಕರೀತಾರ. ದ ನೆದರ್ಲ್ಯಾಂಡ್ಸ್ ಅಂತ ಹೇಳಿ ಏನ್ ಕರಿತೀವಲ್ಲ, ಅದು ಸುಮಾರು 12 ಪ್ರಾಂತಗಳನ್ನು ಒಳಗೊಂಡದ. ಟೋಟಲ್ ಇಷ್ಟು ಇದೇನ್ ಮ್ಯಾಪ್ದಾಗ ಇದು ಮಾರ್ಕಿಂಗ್ ಕಾಣ್ತಿದ್ದಲ್ಲ, ಇದು ಎಲ್ಲಾನು ಕೂಡ ನೆದರ್ಲ್ಯಾಂಡ್ಸ್ ಅಂತ ಹೇಳಿ 12 ಪ್ರಾಂತಗಳದಾವ. ಅದ್ರಾಗ ಹಾಲೆಂಡ್ ಅಂತ ಹೇಳಿ ಏನ್ ಕರಿತೀವಲ್ಲ, ಅವು ಕೇವಲ 2 ಪ್ರಾಂತಗಳದಾವ. ಆ 2 ಪ್ರಾಂತಗಳು ಯಾವತ್ತಂದ್ರ, ಇಲ್ಲಿ ನೋಡ್ರಿ, ಇಲ್ಲಿ ನಾರ್ತ್ ಹಾಲೆಂಡ್ ಅಂತ ಹೇಳಿ ಒಂದು ಬರ್ತದ, ಇದೊಂದು ಪ್ರಾಂತ, ಇಲ್ಲಿ ತನಕ. ಆಮೇಲೆ ಅದನ್ನ ಬಿಟ್ಟು ಇಲ್ಲಿ ತನಕ ಇದೇನ್ ಬ್ಲೂ ಕಲರ್ ನ ಕಾಣ್ತೈತಿಲ್ಲ, ಇದು ಸೌತ್ ಹಾಲೆಂಡ್ ಅಂತ ಹೇಳಿ. ಈ 2 ಭಾಗಗಳು ಕೂಡಿಸಿ ಹಾಲೆಂಡ್ ಅಂತ ಹೇಳಿ ಕರಿತೀವಿ. ಬಟ್ ನೆದರ್ಲ್ಯಾಂಡ್ ಅಂತ ಹೇಳಿ ಏನದಲ್ಲ, ಅದು ಟೋಟಲ್ 12 ಪ್ರಾಂತಗಳನ್ನ ಒಳಗೊಂಡದ. 1 2 3 4 ಹಿಂಗ್ ಎಣಿಸ್ತ ಅಂತ ತಿಳ್ಕೊಡ್ರಿ, 12 ಪ್ರಾಂತಗಳಾಗ್ತಾವ. ಆ 12 ಪ್ರಾಂತದ ಒಟ್ಟಾರೆ ಸೇರಿಸಿ ನೆದರ್ಲ್ಯಾಂಡ್. ಆಮೇಲೆ 2 ಭಾಗ ತೆಗೆದುಕೊಂಡು ತಿಳ್ಕೊಡ್ರಿ, 2 ಪ್ರಾಂತಗಳು ತೆಗೆದುಕೊಂಡ್ರೆ ಅದು ಹಾಲೆಂಡ್ ಅಂತ ಹೇಳಿ ಆಗ್ತದೆ. ಇದಷ್ಟು ತಮ್ಮ ಗಮನಕ್ಕಿರ್ಲಿ. ಇನ್ನ ಮತ್ 2ನೇ ಪಾಯಿಂಟ್ ಕುರಿತ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಈಗಾಗಲೇ ತಮಗೆ ಗೊತ್ತಿರುವಂತೆ ನೆದರ್ಲ್ಯಾಂಡ್ ದೇಶದಲ್ಲಿ ಅಥವಾ ಡಚರ್ ಏನ್ ಮಾಡ್ರಿ, ಸಾಕಷ್ಟು ಕಂಪನಿಗಳನ್ನ ಸ್ಥಾಪನೆ ಮಾಡ್ಕೊಂಡ್ರು. ಯಾವಾಗ ಹೇಳ್ರಿ, 1596 ನಂತರ ಸಾಕಷ್ಟು ಕಂಪನಿಗಳನ್ನ ಸ್ಥಾಪನೆ ಮಾಡ್ಕೊಂಡ್ರು. ಆಮೇಲೆ ಆ ಎಲ್ಲಾ ಕಂಪನಿಗಳು ಕೂಡ ಪೂರ್ವದ ದೇಶಗಳ ಜೊತೆಗೆ ವ್ಯಾಪಾರ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದು. ಹಿಂಗಾಗಿ ಉದ್ದೇಶ ಒಂದೇ ಇರೋದ್ರಿಂದ ಆ ಎಲ್ಲಾ ಕಂಪನಿಗಳು ಸೇರಿ ಒಂದು ಬೃಹತ್ ಕಂಪನಿಯನ್ನ ಮಾಡ್ಕೊಂಡು, ತಿಳಿತಾ, ಆ ಕಂಪನಿನ ಯಾವ್ದು ಹೇಳ್ರಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ. ಓಕೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಇದನ್ನ ತಯಾರು ಮಾಡ್ಕೊಂಡು, ಇದ್ರಾಗ ಬಹಳಷ್ಟು ಕಂಪನಿಗಳು ಎಲ್ಲ ಮರ್ಜ್ ಆಗಿ ಒಂದು ಕಂಪನಿ ಆಯ್ತು. ಇದ್ರ ಸ್ಥಾಪನೆ ವರ್ಷ ಯಾವ್ದಂದ್ರ 1602 ಮಾರ್ಚ್ 20ರಂದ ಈ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾವ. ಸ್ಥಾಪನೆ ಮಾಡಿದ ಕೂಡಲೇ ಈ ಮರ್ಜ್ ಆದಂತ ಕಂಪನಿಗಳೆಲ್ಲ ಒಂದ ಕಡೆಗೆ ಆಗಿದ್ರಿಂದ ಆ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರೆಯಲ್ಪಡ್ತು. ಈ ಕಂಪನಿ ಡಚ್ ಸರ್ಕಾರದ ಕಡೆಗೆ ತಮ್ಮ ಒಂದು ಬೇಡಿಕೆಯನ್ನು ಇಡ್ತು. ಏನ್ ಬೇಡಿಕೆ ಹೇಳ್ರಿ, ನಾವು ಭಾರತ ಹಾಗೂ ಭಾರತದಿಂದ ಮುಂದೆ ಇರುವಂತಹ ಈಸ್ಟ್ ಇಂಡೀಸ್ ಕಂಪನಿ ದೇಶಗಳ ಜೊತೆಗೆ
ವ್ಯಾಪಾರವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಬೇಡಿಕೆಯನ್ನು ಇಟ್ಟಾಗ ಸರ್ಕಾರ ಇವ್ರಿಗೆ ಅನುಮತಿಯನ್ನ ಕೊಡ್ತದ. ಓಕೆ, ಸೊ ಅದ ಕಂಡೀಷನ್ ಏನ್ ಮಾಡ್ತಂದ್ರ ಈ ಕಂಪ್ನಿ ಡಚ್ ಸರ್ಕಾರದ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತದ. ಅದಕ್ಕ ಆ ಕಂಪ್ನಿದವ್ರು ಒಪ್ಕೊಳ್ತಾರ. ಯಾಕಂದ್ರೆ ಇಲ್ಲಿ ಸರ್ಕಾರ ಏನು ಆದೇಶ ಮಾಡ್ತದಲ್ಲ ಅದ್ರ ಪ್ರಕಾರ ಅವ್ರು ವ್ಯಾಪಾರ ಮಾಡ್ಬೇಕು. ಓಕೆ, ಹಿಂಗಾಗಿ ಒಂದು ಅಗ್ರಿಮೆಂಟ್ ಆಗ್ತದ. ಸಣ್ಣದನ್ನ ಕಂಪ್ನಿ ಕೊಡ್ತಾರ. ಸಣ್ಣದು ಅಂತಂದ್ರೆ ಒಂದು ಅಗ್ರಿಮೆಂಟ್, ಚಾರ್ಟರ್ ಅಂತ ಹೇಳಿ ಏನ್ ಕರಿತೀವಲ್ಲ ಆ ರೀತಿ ಒಂದು ಚಾರ್ಟರ್ ಅನ್ನ ಡಚ್ ಸರ್ಕಾರ ಇದ್ದದ್ದು ಯಾರಿಗೆ ಕೊಡ್ತದ ಹೇಳ್ರಿ? ಕಂಪ್ನಿ ಕೊಡ್ತದ. ಕಂಪ್ನಿ ಅಂದ್ರೆ ಯಾವುದು? ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಕೊಡ್ತದ. ಅದರ ಕಂಡೀಷನ್ ಪ್ರಮುಖವಾದಂತ 4 ಕಂಡೀಷನ್ ಇರ್ತಾವ. ಕಂಡೀಷನ್ ಅಂದ್ರೇನ ವ್ಯಾಪಾರ ಮಾಡೋ ಸಲುವಾಗಿ ತಾವು ತಮಗೆ ಏನೇನ್ ಅಧಿಕಾರ ಕೊಡ್ತೇವಿ ಆ ಅಧಿಕಾರವನ್ನು ಹೇಳ್ತಾರ. ಅದ್ರಾಗ ಮೊದಲನೇದ್ ನೋಡ್ರಿ, ಒಂದೇದು ಪೌರ್ವಾತ್ಯ ದೇಶಗಳಲ್ಲಿ ವ್ಯಾಪಾರ ಕೋಟಿಗಳನ್ನು ಸ್ಥಾಪಿಸುವುದು ಅಥವಾ ಸ್ಥಾಪಿಸುವ ಅಧಿಕಾರವನ್ನು ನೀಡ್ತದ. ಅಂದ್ರೆ ಈಗೇನ್ ಪೌರ್ವಾತ್ಯ ದೇಶಗಳಂದ್ರೆ ಯಾವ್ದು ಹೇಳ್ರಿ? ಭಾರತ ಹಾಗೂ ಈ ಕಡೆ ಇರುವಂತ ದೇಶಗಳು, ಈಸ್ಟ್ ಇಂಡೀಸ್ ದೇಶಗಳು ಏನಿದಾವಲ್ಲ ಈ ಎಲ್ಲಾ ದೇಶಗಳಲ್ಲಿ ನೀವು ವ್ಯಾಪಾರ ಕೋಟಿಗಳನ್ನ ತೆರಿಬಹುದು, ವ್ಯಾಪಾರ ಸಲುವಾಗಿ ಪರ್ಮಿಷನ್ ಕೊಟ್ರ. ಎರಡನೇದು ಏನಂದ್ರ ಒಪ್ಪಂದಗಳನ್ನು ಮಾಡಿಕೊಳ್ಳುವ. ಯಾವ ಒಪ್ಪಂದ ಹೇಳ್ರಿದ? ಭಾರತದಲ್ಲಿ ಇರುವಂತಹ ಸ್ಥಳೀಯ ರಾಜರು ಏನಿರ್ತಾರಲ್ಲ ಅಥವಾ ಆಡಳಿತ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರ ಜೊತೆಗೆ ವ್ಯಾಪಾರದ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕು ಮತ್ತು ಭಾರತದ ವಸ್ತುಗಳನ್ನ ನಮ್ಮ ದೇಶಕ್ಕೆ ತರಬೇಕು. ಅದರ ಸಲುವಾಗಿ ಒಪ್ಪಂದ ಮಾಡ್ಕೊಳ್ರಿ, ಅದ್ ಪರ್ಮಿಷನ್ ಅದ. ಯುದ್ಧಗಳನ್ನು ಮಾಡುವ ಮೂರನೇದು ಒಂದು ಪರ್ಮಿಷನ್ ಕೊಡ್ತದ. ಯಾಕೆ ಯುದ್ಧ ಮಾಡ್ಬೇಕು ಹೇಳ್ರಿ? ಯಾಕಂದ್ರೆ ಈ ಡಚ್ಚರ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಪೋರ್ಚುಗೀಸರು ಬಂದಿದ್ದಾರೆ. ಸೊ ಅವ್ರು ಆಲ್ರೆಡಿ ಎಲ್ಲ ಎಸ್ಟಾಬ್ಲಿಷ್ ಆಗಿದ್ದಾರೆ. ಹಿಂಗಾಗಿ ಸಂದರ್ಭ ಬಂದ್ರೆ ನೀವು ಪೋರ್ಚುಗೀಸರ ಜೊತೆಗೆ ಹೋರಾಟ ಮಾಡ್ಬೇಕಾದ ಸಂದರ್ಭ ಬಂದ್ರೆ ನೀವು ಹೋರಾಟ ಮಾಡ್ರಿ, ಅದಕ್ಕೂ ಕೂಡ ನಮ್ ಸಪೋರ್ಟ್ ಅದ ಅಂತ ತಿಳ್ಕೊಂಡು ಡಚ್ ಸರ್ಕಾರ ಹೇಳ್ತದ. ಆಮೇಲೆ ನಾಲ್ಕನೇದು ಏನಂದ್ರೆ ಪ್ರದೇಶಗಳನ್ನು ಗೆಲ್ಲುವ ಅನುಮತಿಯನ್ನು ನೀಡ್ತದ. ಅಂದ್ರೆ ಭಾರತದಲ್ಲೇ ಪೋರ್ಚುಗೀಸರು ಕೆಲವೊಂದು ಸ್ಥಳಗಳ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸಿದ್ರಲ್ಲ. ಈಗ ಫಾರ್ ಎಕ್ಸಾಂಪಲ್ 1510 ಗೋವಾನ ವಶಪಡಿಸ್ಕೊಂಡಿರ್ತಾರೆ. ನೀವು ಸಂದರ್ಭ ಬಂದ್ರ ಅವ್ರ ಮ್ಯಾಗ ದಾಳಿ ಮಾಡಿ ಗೋವಾ ನೀವು ತಗೊಳ್ರಿ. ಈ ರೀತಿಯಾದ ಕೆಲವೊಂದಿಷ್ಟು ಫ್ರೀ ಆದ ಇದು ಏನ್ ಮಾಡ್ತಾರೆ ಹೇಳ್ರಿ ಅವಕಾಶಗಳನ್ನ ಈ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಡಚ್ ಸರ್ಕಾರ ಕೊಡ್ತದ. ಇಷ್ಟು ಅನುಮತಿ ತೆಗೆದುಕೊಂಡು ಬಂದಂತಹ ಇದು ಕಂಪ್ನಿ, ಈ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಏನದಲ್ಲ ಅದು ಭಾರತದಲ್ಲಿ ಬರ್ತದ. ಭಾರತದಲ್ಲಿ ಬಂದು ಇಲ್ಲಿ ಪರ್ಮಿಷನ್ ತೆಗೆದುಕೊಂಡು ಸಣ್ಣಂಗ ವ್ಯಾಪಾರ ಸ್ಟಾರ್ಟ್ ಮಾಡ್ತದ. ಸ್ಟಾರ್ಟ್ ಮಾಡಿದ ಕೂಡಲೇ ಇನ್ ನೆಕ್ಸ್ಟ್ ಏನಾಗ್ತದೆ ಹೇಳ್ರಿ? ಆರಂಭದಾಗ ಅವ್ರೇನು ವ್ಯಾಪಾರಕ್ಕೆ ಬರ್ತಾರಲ್ಲ ಅವಾಗ ಅವ್ರಿಗೆ ಹೆಚ್ಚು ಲಕ್ಷ್ಯ ಎಲ್ಲಿತ್ತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಆರಂಭದಾಗ ಅವರು ಸಾಂಬಾರ್ ಪದಾರ್ಥದ ಕೆಲವೊಂದಿಷ್ಟು ದೇಶಗಳಿದ್ದು, ದ್ವೀಪ ದೇಶಗಳಿದ್ದು ಅದರ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾರ. ಅದಕ್ಕೆ ಈಸ್ಟ್ ಇಂಡೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಈಸ್ಟ್ ಇಂಡೀಸ್ನ ದೇಶಗಳತ್ತ ಗಮನ ಕೊಡ್ತಾವ. ಈಸ್ಟ್ ಇಂಡೀಸ್ ಅಂದ್ರೆ ಯಾವ ನೋಡ್ರಿ, ಇಲ್ಲಿ ಮ್ಯಾಪ್ ಅದ. ಸೊ ಇಲ್ಲಿ ನಮ್ಮದು ಇಂಡಿಯಾ ಮ್ಯಾಪ್ ಎಲ್ಲಿ ಅದ ಹೇಳ್ರಿ? ಇಲ್ಲಿ ಅದ ನೋಡ್ರಿ, ಇದು ಭಾರತದ ಮ್ಯಾಪ್. ಓಕೆ, ಇಲ್ಲಿ ಗುಜರಾತ್ ಬರ್ತದ, ಆಮೇಲೆ ಈ ಕಡೆ ಹೋಗಿ ಇಲ್ಲಿ ಇಂಡಿಯಾ ಅದ. ಇನ್ನ ಇಲ್ಲಿಂದ ನೋಡ್ರಿ ಬರ್ಮಾ ಅದ, ಸಯಾಮ್ ಅದ, ಆಮೇಲೆ ಇಲ್ಲಿ ಸುಮಾತ್ರಾ, ಜಾವಾ, ಆಮೇಲೆ ಇಲ್ಲಿ ಸಿಂಗಾಪುರ, ಮಲಯ, ಈ ಎಲ್ಲ ಏನ್ ರಾಷ್ಟ್ರಗಳದಾವಲ್ಲ ಈ ಎಲ್ಲ ದ್ವೀಪ ರಾಷ್ಟ್ರಗಳ ಏನ್ ಇದಾವಲ್ಲ ಇದಕ್ಕೆ ಎಲ್ಲಾನು ಏನ್ ಕರಿತಾರೆ ಹೇಳ್ರಿ? ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಒಂದು ನಿಮಿಷ. ಸೊ ಇಲ್ಲಿಂದ ಹಿಡ್ಕೊಂಡು ಈ ಕಡೆ ಏನ್ ರಾಷ್ಟ್ರಗಳದಾವಲ್ಲ ಇವು ಎಲ್ಲದಕ್ಕೂ ಏನ್ ಕರಿತಾರಂದ್ರೆ ಈಸ್ಟ್ ಇಂಡೀಸ್ ರಾಷ್ಟ್ರಗಳು ಅಂತ ಹೇಳಿ ಕರಿತಾರ. ಭಾರತದಿಂದ ಈ ಕಡೆ ಇರುವಂತದಕ್ಕೆಲ್ಲಾನು ಕೂಡ ರಾಷ್ಟ್ರಗಳಿಗೆ ಈಸ್ಟ್ ಇಂಡೀಸ್ ಅಂತ. ಸೊ ಇವ್ರು ಏನ್ ಆರಂಭದಲ್ಲಿ ಬಂದ್ರಲ್ಲ, ಆರಂಭದಲ್ಲಿ ಬಂದಾಗ ಅವರು ಡೈರೆಕ್ಟ್ ಇಂಡಿಯಾಕ್ ಬರ್ಲಿಲ್ಲ, ಮೊದಲು ಈ ಕಡೆ ಲಕ್ಷ ಕೊಟ್ರು. ಇಲ್ಲಿಂದ ಆಮೇಲೆ ಹಂತವಾಗಿ ಭಾರತದ ಕಡೆಗೆ ಅವ್ರು ತಮ್ಮ ಗಮನವನ್ನ ಹರಿಸ್ತಾರ. ಸೊ ಮೊದಲನೇದ್ ಏನ್ ಮಾಡ್ರಿ ಅಂದ್ರೆ ಈ ದ್ವೀಪ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಮಾಡಿದ್ರು. ಆಮೇಲೆ ಇಲ್ಲಿಂದ ವ್ಯಾಪಾರ ಮಾಡಿ ನಂತರ ಅವ್ರ ಈ ಕಡೆ ಭಾರತದ ಕಡೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಭಾರತದಲ್ಲಿ ಆಲ್ರೆಡಿ ಅಲ್ಲಿ ಯಾರು ಎಸ್ಟಾಬ್ಲಿಷ್ ಇದ್ರು ಹೇಳ್ರಿ? ಪೋರ್ಚುಗೀಸರು ಆಲ್ರೆಡಿ ಅವರ ವ್ಯಾಪಾರವನ್ನ ಮಾಡ್ತಿದ್ರು. ಸೊ ಈ ಕಡೆ ಬರ್ತಾರ ಅವರು. ಈ ಕಡೆ ಬಂದು 1506 ಮೊಟ್ಟ ಮೊದಲ ಬಾರಿಗೆ 1506 ಪೋರ್ಚುಗೀಸರಿಂದ ಅಂಬೋಯ್ನ ಒಂದು ಗೆದ್ಕೊಳ್ತಾರ. ಈ ಅಂಬೋಯ್ನ ಏನದಲ್ಲ ಇದು ಕೂಡ ಪೂರ್ವದಾಗ ಅದ ಆಕ್ಚುಲಿ. ಅಂದ್ರೆ ಇಲ್ಲಿ ಭಾರತದಲ್ಲಿ ಬರುದಿಲ್ಲ, ಇದು ಕೂಡ ಅಂಬೋಯ್ನ ಮಾರ್ಕ್ ಮಾಡಿ ತೋರಿಸ್ತಾನೆ ನಿಮ್ಗೆ. ಸೊ ಇಲ್ಲಿ ನೋಡ್ರಿ, ಒಂದೇದ ಏನದಲ್ಲ ಅಂಬೋಯ್ನ ಅಂತ ಏನದಲ್ಲ ಅದು ಇಲ್ಲಿ ಬರ್ತದ. ಓಕೆ, ಸೊ ಇಲ್ಲಿ ನೋಡ್ರಿ ಇದ್ ಮ್ಯಾಪ್ದಾಗ ನೋಡ್ರಿ ಅಂತ ತಿಳ್ಕೊಡ್ರಿ, ಈ ಸ್ಥಳದಾಗ ಅಂಬೋಯ್ನ ಬರ್ತದ. ಆಮೇಲೆ ಜಕಾರ್ತ ಇಲ್ಲಿ ಬರ್ತದ. ಸೊ ಇಲ್ಲಿ ಫಸ್ಟ್ ಮೊದಲನೇದ ಏನ್ ಮಾಡ್ತಾರೆ ಹೇಳ್ರಿ? 1506 ಅಂಬೋಯ್ನವನ್ನ ಗೆದ್ಕೊಳ್ತಾರೆ. ಯಾರ ಕಡೆಯಿಂದ ಹೇಳ್ರಿ? ಪೋರ್ಚುಗೀಸರ್ ಕಡೆಯಿಂದ. ಸೊ ಈ ಪ್ಲೇಸ್ ಅನ್ನು ಗೆದ್ಕೊಳ್ತಾರ. ಇದಾದ ಕೂಡಲೇ 1605 ಆಗ್ತದ. 1609 ಬಟಾಮಿಯಾ ಅಂತ ಹೇಳಿ ಜಕಾರ್ತದಾಗ ಬರ್ತದ. ಈ ಪ್ಲೇಸ್ ಅನ್ನು ಗೆದ್ಕೊಳ್ತಾರ. ಸೊ ಇಲ್ಲಿ ಇರ್ತದ ನೋಡ್ರಿ ಬಟಾಮಿಯಾ ಅಂತ ಹೇಳಿ ಇಲ್ಲ ಅದ ನೋಡ್ರಿ. ಸೊ ಈ ಪ್ಲೇಸ್ ಏನದಲ್ಲ ಇದನ್ನ ಗೆದ್ಕೊಳ್ತಾರ ಬಟಾಮಿಯಾ. ಅದಾದ ಕೂಡಲೇ 1623 ಬ್ರಿಟಿಷರ 10 ಜನರನ್ನ ಇವರ ಕೊಲೆ ಮಾಡ್ತಾರ. ಅದು ಕೂಡ ಅಂಬೋಯ್ನದಾಗ.
ಅಂಬೋಯ್ನದಾಗ ಬ್ರಿಟಿಷರ್ ಇದ್ರೆ ಅಲ್ಲಿರುವಂತ 10 ಅಧಿಕಾರಿಗಳನ್ನ ಇವ್ರು ಕೊಲೆ ಮಾಡ್ತಾರೆ. ಇದಾದ ಕೂಡಲೇ 1639ರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನು ವಶಪಡಿಸ್ಕೊಳ್ತಾರೆ. ಆಮೇಲೆ 1641ರಲ್ಲಿ ಮಲಕ್ಕಾವನ್ನು ವಶಪಡಿಸ್ಕೊಳ್ತಾರೆ. 1658ರಲ್ಲಿ ಪೋರ್ಚುಗೀಸರಿಂದ ಸಿಲೋನ್ ಅಂತಂದ್ರೆ ಯಾವ್ದು ಹೇಳ್ರಿ, ಶ್ರೀಲಂಕಾವನ್ನು ವಶಪಡಿಸ್ಕೊಳ್ತಾರೆ. ಸೊ ಕ್ರಮೇಣವಾಗಿ ಈ ಎಲ್ಲಾ ಪ್ರದೇಶಗಳನ್ನ ಅವರ ಈಸ್ಟ್ ಇಂಡೀಸ್ ನಲ್ಲಿ ಗೆದ್ಕೊಳ್ತಾರೆ. ಕೆಲವೊಂದಿಷ್ಟು ಪ್ರದೇಶಗಳನ್ನ ಭಾರತದಲ್ಲೂ ಕೂಡ ಅವರ ಪೋರ್ಚುಗೀಸರ ಕಡೆಯಿಂದ ಗೆದ್ಕೊಳ್ತಾರೆ. ಹಿಂಗ ವ್ಯಾಪಾರದ ಪೈಪೋಟಿ ಇಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಅಧಿಕಾರದ ಔನ್ನತ್ಯವನ್ನ ಹಿಂಗ ಎಲ್ಲಾ ಪ್ಲೇಸ್ಗಳನ್ನ ಗೆದ್ಕೊಳ್ತಾರ, ಚಲೋ ವ್ಯಾಪಾರ ಮಾಡ್ತಾರ. ಇದಕ್ಕೆ ಡಚ್ ಸರ್ಕಾರ ಸಪೋರ್ಟ್ ಕೂಡ ಕೊಡ್ತದ. ಅದಕ್ಕಾಗಿ ಭಾರತದಲ್ಲಿ ಅವ್ರದ 1669 ಅಧಿಕಾರದ ಔನ್ನತ್ಯವನ್ನ ತಲುಪ್ತಾರ. ಇವ್ರಿಗೆ ಕಂಪೇರ್ ಮಾಡಿದ್ರ 1669 ಕಂಪೇರ್ ಮಾಡಿದ್ರ ಇಂಗ್ಲಿಷರು ಕಡಿಮೆ ಇದ್ರು, ಪೋರ್ಚುಗೀಸರು ಇವ್ರಿಗಿಂತ ಕಡಿಮೆ ಇದ್ರು. ಅಷ್ಟೊಂದು ವ್ಯಾಪಾರವನ್ನ ಡಚ್ರು ತಮ್ಮ ಹೆಚ್ಚಿಗೆ ಮಾಡ್ಕೊಳ್ತಾರ. ಅದಷ್ಟೇ ಅಲ್ಲ, ಫ್ರೆಂಚರನ್ನು ಕೂಡ ಹತೋಟಿಯಲ್ಲಿ ಇಡ್ತಾರೆ. ಯಾಕಂದ್ರೆ 64ರಾಗ ಅವ್ರು ಬಂದಿದ್ರು. ಸೊ ಹಿಂಗಾಗಿ ಈ ಮೂರೂ ದೇಶಗಳಿಗಿಂತನೂ ಕೂಡ ಹೆಚ್ಚಿನ ವ್ಯಾಪಾರ ಯಾರ್ದೈತೆ ಹೇಳ್ರಿ, ಡಚ್ಚರ್ದೇ ಇತ್ತು. ಓಕೆ, ಸೊ ಆ ಟೈಮ್ದಾಗ 1669 ಟೈಮ್ಕ ಅವ್ರ ಕಡೆಗೆ 130 ವಾಣಿಜ್ಯ ಹಡಗುಗಳಿದ್ದು ವ್ಯಾಪಾರ ಮಾಡೋ ಸಲುವಾಗಿ ಸಪ್ರೇಟ್ 130 ಹಡಗುಗಳನ್ನ ಹೊಂದಿದ್ರು. ಸುಮಾರು 10,000 ಸೈನಿಕರನ್ನ ಅವ್ರು ಹೊಂದಿದ್ರು. ಎಷ್ಟು ಹೇಳ್ರಿ, 10,000 ಸೈನಿಕರು. ಇವರೆಲ್ಲ ಡಚ್ ಸೈನಿಕರ ಇದ್ರು ಇವ್ರ ಕ್ಯಾಂಪ್ದಲ್ಲಿ. ಬ್ರಿಟಿಷರು ಭಾರತದಾಗ ಬಂದ ಕೂಡಲೇ ಭಾರತೀಯರನ್ನ ಸೈನಿಕದಾಗ ನೇಮಕ ಮಾಡ್ಕೊಂಡ್ರು. ಬಟ್ ಇವ್ರು ಮಾತ್ರ ಅಷ್ಟು ಪ್ರಬಲವಾದಂತ ತಮ್ಮ ಸೈನ್ಯವನ್ನ 10,000 ಸೈನಿಕರನ್ನ ಇವ್ರು ಹೊಂದಿದ್ರು. ಆಮೇಲೆ ಇವರಿಗೆ ಸರ್ಕಾರದಿಂದ, ಅಂದ್ರೆ ಯಾವ ಸರ್ಕಾರ ಹೇಳ್ರಿ, ಡಚ್ ಸರ್ಕಾರದಿಂದ ಕಂಪನಿಗೆ ಉತ್ತಮ ಹಣಕಾಸಿನ ನೆರವು ಕೂಡ ಆಯ್ತು. ಸಾಕಷ್ಟು ಹಣವನ್ನು ಕೊಡ್ತಿದ್ರು ಅವ್ರು, ಅಂದ್ರೆ ಪೇಮೆಂಟ್ಸ್ ಎಲ್ಲ ಸಾಕಷ್ಟು ಕೊಡ್ತಿದ್ರು. ಹಿಂಗಾಗಿ ಫ್ರೀ ಆಗಿ ಅವ್ರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದ್ರ ಪ್ರಮಾಣ ಎಷ್ಟು ಹೆಚ್ಚಿತ್ತಂದ್ರ, ಪೇಮೆಂಟ್ಸ್ ಪ್ರಮಾಣ ಎಷ್ಟಿತ್ತಂದ್ರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಲಿಕೆ ಮಾಡಿದ್ರ ಆ ಕಂಪನಿಯ, ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಎಷ್ಟು ಸ್ಯಾಲ್ರಿ ಬಿಡ್ತಾರಲ್ಲ, ಆತರ 6ಕ್ಕಿಂತ ಹೆಚ್ಚು ಇವ್ರದ್ದು ಸ್ಯಾಲ್ರಿ ಇತ್ತು. ಯಾರ್ದಿಲ್ರಿ, ಡಚ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಸಂಬಳ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಿಂತನೂ ಹೆಚ್ಚಿಗಿತ್ತು, 6 ಪಟ್ಟು ಹೆಚ್ಚಿಗಿತ್ತು. ಈ ರೀತಿ ಅವ್ರೇನ್ ಹೇಳ್ರಿ, ಅಧಿಕಾರದ ಔನ್ನತ್ಯವನ್ನ ತಲುಪ್ತಾರ. ಪ್ರಮುಖವಾಗಿ ಅವ್ರ ಭಾರತದಲ್ಲಿ ಯಾವ್ಯಾವ ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪಿಸಿದ್ರು ಅನ್ನೋದು ನೋಡ್ಬೇಕು. ಬಹಳಷ್ಟು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಬ್ರಿಟಿಷರು ಮತ್ತು ಫ್ರೆಂಚರ್ಕಿಂತನೂ ಇವ್ರಿಗೆ ಹೆಚ್ಚಿಗೆದ್ದು. ಬಟ್ ನಂತರ ಇವ್ರ ಗಮನ ಬೇರೆ ಕಡೆಗೆ ಹೋಗಿದ್ರಿಂದ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಪ್ರಮುಖವಾಗಿ ಕಲ್ಲಿಕೋಟೆದಾಗ 1604ರಲ್ಲಿ, ಮಚಲಿಪಟ್ಟಣದಾಗ 1604ರಲ್ಲಿ ಇವರು ಭಾರತದಲ್ಲಿ ಮೊಟ್ಟ ಮೊದಲ ಮಚಲಿಪಟ್ಟಣದಾಗ ವ್ಯಾಪಾರಿ ಕೇಂದ್ರವನ್ನು ತೆರಿತಾರ. ಆಮೇಲೆ ಕಲ್ಲಿಕೋಟೆ, ಪುಲಿಕಾಟದಾಗ 1610ರಲ್ಲಿ ತೆರಿತಾರ. ಬಟ್ ಇದು ಬಹಳ ಇಂಪಾರ್ಟೆಂಟ್ ಅದ, ಯಾಕಂದ್ರ ಪುಲಿಕಾಟ ಇವ್ರದ ರಾಜಧಾನಿ ಆಗ್ತದ. ಡಚ್ಚರ್ ರಾಜಧಾನಿ ಭಾರತದಾಗ ಯಾವ್ದು ಹೇಳ್ರಿ, ಪುಲಿಕಾಟ್ ಅಂತ ಹೇಳಿ. ಹಂಗ ಇವ್ರದ್ದು ರಾಜಧಾನಿ ಯಾವ್ದು ಹೇಳ್ರಿ, ಪೋರ್ಚುಗೀಸರ ರಾಜಧಾನಿ ಯಾವ್ದು ಭಾರತದಾಗ, ಗೋವಾ. ಓಕೆ, ಸೊ ಇದ್ ನೆನ್ಪಿಟ್ಕೊಳ್ಬೇಕು. ಸೂರತ್ದಾಗ ಆಗ್ತದ, ನಾಗಪಟ್ಟಣಮ, ಬಿಮ್ಲಿ ಪಟ್ಟಣಮ, ಕಾರೈಕಲ್, ಚಿನ್ಸೂರ, ಆಮೇಲೆ ಬಾಲ್ಸೂರ್, ಪಟ್ನಾ, ಕ್ವಿಲಾನ್, ಅಹಮದಾಬಾದ್, ಕೊಚ್ಚಿನ್, ಕಾಸಿಂ ಬಜಾರ್, ಬ್ರೋಚ್, ಟಿಟಿಕಾರನ್. ಸೊ ಇಂಥವು ಸಾಕಷ್ಟು ಪ್ರದೇಶಗಳಲ್ಲಿ ಇವರು ವ್ಯಾಪಾರಿ ಕೇಂದ್ರಗಳನ್ನ ಹಂತವಾಗಿ ತೆಗೆದುಕೊಳ್ತಾ ಹೋಗ್ತಾರೆ. ಇವ ಪ್ಲೇಸ್ದಾಗ ಕೆಲವೊಂದಿಷ್ಟು ಕಡೆಗೆ ಫ್ರೆಂಚರ್ದು ಇದ್ದು ಮತ್ತೆ ಇಂಗ್ಲಿಷರ ಒಂದು ವ್ಯಾಪಾರಿ ಕೇಂದ್ರಗಳು ಕೂಡ ಇದ್ದು. ಅಂದ್ರೆ ಒಂದೇ ಊರಲ್ಲಿ 2-3 ವ್ಯಾಪಾರಿ ಕೇಂದ್ರಗಳು ಕೂಡ ಇರ್ತಿದ್ವು. ಓಕೆ, ಕಲ್ಲಿಕೋಟೆದಾಗ ನೋಡ್ರಿ, ಇವ್ರದ್ದು ಇತ್ತು, ಯಾರ್ದು ಹೇಳ್ರಿ, ಡಚ್ಚರ್ದು ಕೂಡ ಇತ್ತು, ಪೋರ್ಚುಗೀಸರ್ದು ಇತ್ತು. ಹಿಂಗ ಕೊಚ್ಚಿನದಾಗ ಮೂರದವ್ರದ್ದು, ಫ್ರೆಂಚರ್ದು ಇತ್ತು, ಇಂಗ್ಲಿಷರ್ದು ಇತ್ತು, ಡಚ್ಚರ್ದು ಇತ್ತು. ಹಿಂಗ್ ಸಾಕಷ್ಟು ವ್ಯಾಪಾರಿ ಕೇಂದ್ರಗಳನ್ನ ಇವರ ಭಾರತದಲ್ಲಿ ತೆಗಿತಾರ. ಆಮೇಲೆ ಪ್ರಮುಖವಾದಂತ ಕೆಲವೊಂದಿಷ್ಟು ವ್ಯಾಪಾರಿ ಕೇಂದ್ರಗಳು ಎಲ್ಲೆಲ್ಲಿ ಇದ್ದು ಅನ್ನೋದು ತಾವ ನೆನಪಿನಾಗ ಇಟ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಪುಲಿಕಾಟ್ ಅಂತ ಐತಲ್ಲ, ಇದನ್ನ ತಾವ್ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪುಲಿಕಾಟ್ ಇಲ್ಲದ. ಸೊ ರಾಜಧಾನಿ ಯಾವುದು, ಪುಲಿಕಾಟ್. ಪೋರ್ಚುಗೀಸರು ಇಲ್ಲಿ ಸೂರತ್ದಿಂದ ಹಿಡಿದು, ಇಲ್ಲಿಂದ ಹಿಡಿದು ಈ ಕಡೆ ಭಾಗದಾಗ ಅಷ್ಟ ಅವ್ರು ತೆರೆದಿದ್ರು. ಇವರು ಈ ಕಡೆ ಹೆಚ್ಚು ಮಾಡ್ತಾರ. ಸೊ ಇಲ್ಲಿ ಪುಲಿಕಾಟ್ ಒಂದ್ ನೆನ್ಪಿಡ್ರಿ, ನಾಗಪಟ್ಟಣಮ್ಮ, ಆಮೇಲೆ ಇಲ್ಲಿ ಮಸೂಲಿಪಟ್ಟಣಂ ಮೊದಲನೇ ಸ್ಟಾರ್ಟ್ ಆಗಿದ್ದು ಇಲ್ಲೇ, ಆಮೇಲೆ ಬಲಿಪಟ್ನಮ್ಮ, ಚಿನ್ಸೂರ, ಕಾಸಿಂ ಬಜಾರ್, ಆಮೇಲೆ ಈ ಕಡೆ ಬಂತಂತ ತಿಳ್ಕೊಡ್ರಿ, ಕೊಚ್ಚಿನ, ಕಲ್ಲಿಕೋಟೆ, ಮಾಹೆ, ಇಂಥವು ಸಾಕಷ್ಟು ಪ್ರದೇಶಗಳಲ್ಲಿ ಇವರು ವ್ಯಾಪಾರಿ ಕೇಂದ್ರಗಳನ್ನ ತೆರಿತಾ ಹೋಗ್ತಾರ. ಸೊ ಇದ್ರಾಗ ಪ್ರಮುಖವಾಗಿ ಏನಿದಾವಲ್ಲ ಅವತ್ತನ್ನಷ್ಟೇ ಇಲ್ಲಿ ಕೊಟ್ಟಿದೆ. ಅವ್ರ ಲಿಸ್ಟ್ ಬಹಳ ದೊಡ್ಡದ, ಬಟ್ ಪ್ರಮುಖವಾದಂತ ಅಂಶಗಳನ್ನ ಇಲ್ಲಿ ಕೊಟ್ಟದ, ಇವತ್ತು ನೆನ್ಪಿಟ್ಕೊಳ್ಬೇಕು. ಇದು ಭಾರತದಲ್ಲಿ ಆಯ್ತು. ಮತ್ತೆ ಇಲ್ಲಿಂದ ಈ ಕಡೆ ಬಂತಂತ ತಿಳ್ಕೊಡ್ರಿ, ಇವೆಲ್ಲ ಈಸ್ಟ್ ಇಂಡೀಸ್ ದೇಶಗಳು, ಮಲಯ, ಸುಮತ್ರಾ, ಜಾವಾ, ಜಕಾರ್ತಾ, ಇಂಥವು ಸಾಕಷ್ಟು ದೇಶಗಳು ಇಲ್ಲಿದ್ದು ಅಲ್ಲ, ಅಂಬೋಯ್ನ, ಇಲ್ಲೆಲ್ಲಾನು ಕೂಡ ಅವ್ರ ವ್ಯಾಪಾರಿ ಕೇಂದ್ರಗಳು ಇದ್ದು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಯಾವ್ಯಾವ ವಸ್ತುಗಳನ್ನ ಅವ್ರ ಭಾರತದಿಂದ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ಕಳಿಸ್ತಿದ್ರ ಅಂತಂದ್ರ,
ಪ್ರಮುಖವಾಗಿ ಸಾಂಬಾರ್ ಪದಾರ್ಥಗಳು. ಅವರಿಗೆ ಸಾಂಬಾರ್ ಪದಾರ್ಥಗಳ ಮೇಲೆ ಹೆಚ್ಚಿನ ಲಕ್ಷ್ಯ ಇತ್ತು. ಹಿಂಗಾಗಿ ಭಾರತ ಹಾಗೂ ಈಸ್ಟ್ ಇಂಡೀಸ್ನತ್ತ ಅವ್ರ ಗಮನ ಇತ್ತು. ಇನ್ನು ಎರಡನೇದು ನೀಲಿ ಅಂತೇಳಿ. ಇದು ನೀಲಿ ಅನ್ನೋದು ಒಂದು ಬೆಳೆ ಹೇಳ್ತಾ ಭಾರತದಲ್ಲಿ ಯಾವಾಗ ಬೆಳಿತಿದ್ರು ಆ ಬೆಳೆ ಅರಿವಿಗಳಿಗೆ ಬಣ್ಣ ಹಾಕ್ಲಿಕ್ಕೆ ಯೂಸ್ ಆಗ್ತಿತ್ತು. ಹಿಂಗಾಗಿ ಆ ಬೆಳೆಯನ್ನು ಇಲ್ಲಿಂದ ಕಳಿಸ್ತಿದ್ರು. ಭಾರತದಲ್ಲಿಂದ ರೇಷ್ಮೆ, ಅಕ್ಕಿ, ಶ್ರೀಗಂಧದ ಮರ ಬಹಳಷ್ಟಿದ್ದು ಇದನ್ನ ಕಳಿಸ್ತಿದ್ರು. ತಾಮ್ರವನ್ನು ಕಳಿಸ್ತಿದ್ರು. ಅಫೀಮು ಇಂಥ ಬಹಳಷ್ಟು ವಸ್ತುಗಳನ್ನ ಭಾರತದಿಂದ ನೆದರ್ಲ್ಯಾಂಡ್ಗೆ ಅವ್ರು ಏನ್ ಮಾಡ್ತಿದ್ರು ಹೇಳ್ರಿ, ಟ್ರಾನ್ಸ್ಫರ್ ಮಾಡ್ತಿದ್ರು, ರಫ್ತು ಮಾಡ್ತಿದ್ರು ಅಂತಂದಂಗೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಇಷ್ಟೆಲ್ಲಾ ಮಾಡಿದ್ರು ಕೂಡ ಅವ್ರು ಯಾಕ ಭಾರತದಲ್ಲಿ ಅವನತಿಯನ್ನು ಹೊಂದುತ್ತಾರಂದ್ರೆ, ಮೊದಲನೇದ್ ನೋಡ್ರಿ, ಅವರು ಈಸ್ಟ್ ಇಂಡೀಸ್ನತ್ತ ಹೆಚ್ಚಿನ ಗಮನವನ್ನು ಕೊಡ್ತಾರ. ಭಾರತಕ್ಕಿಂತನೂ ಹೆಚ್ಚಿನ ಪ್ರಪಂಚ ಎಲ್ಲಿ ಕೊಡ್ತಾರೆ ಹೇಳ್ರಿ, ಈಸ್ಟ್ ಇಂಡೀಸ್ ದೇಶಗಳಿಗೆ. ಇಲ್ಲಿ ಭಾರತ ಅದ, ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಭಾರತ ಅದ. ಓಕೆ, ಇಲ್ಲಿ ಬರ್ತದ. ಇದ್ರಕ್ಕಿಂತ ಲಕ್ಷ್ಯ ಅವ್ರು ಎಲ್ಲಿ ಹಚ್ಕೊಟ್ರಿ ಹೇಳ್ರಿ, ಇಲ್ಲಿಂದ ಹಿಡ್ಕೊಂಡು ಈ ಕಡೆ ಕೆಳಗಡೆ ಈ ದೇಶಗಳು ಏನಿದಾವಲ್ಲ, ಈ ದೇಶಗಳ ಕಡೆಗೆ ಅವ್ರು ಹೆಚ್ಚಿನ ಗಮನವನ್ನು ಹರಿಸಿದ್ರಿಂದ ಬ್ರಿಟಿಷರು ಭಾರತದಲ್ಲಿ ಅತಿ ಸ್ಟ್ರಾಂಗ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಓಕೆ, ಹಿಂಗಾಗಿ ಆಕ್ಚುಲಿ ಡಚ್ ಏನಾದ್ರು ಭಾರತದಾಗ ಉಳಿತಿದ್ರು ಅಂತ ತಿಳ್ಕೊಳ್ರಿ, ಇಂಗ್ಲಿಷರ ಪ್ರಭಾವ ಕಡಿಮೆ ಆಗ್ತಿತ್ತು. ಬಟ್ ಇವರು ಈಸ್ಟ್ ಇಂಡೀಸ್ ನ ಹೋಗಿದ್ರಿಂದ ಇದು ಒಂದೇ ಕಾರಣ ಆಗ್ತದೆ ಭಾರತದಲ್ಲಿ ಇವ್ರ ಅವನತಿ ಆಗ್ಲಿಕ್ಕೆ. ಓಕೆ, ಇನ್ನು ಎರಡನೇದ್ ನೋಡ್ರಿ, ಡಚ್ ಅಧಿಕಾರಿಗಳ ಭ್ರಷ್ಟಾಚಾರ. ಡಚ್ ಸರ್ಕಾರ ಎಷ್ಟೊಂದು ಫೆಸಿಲಿಟಿ ಮಾಡಿತು, ಸಂಬಳವನ್ನ ಈಸ್ಟ್ ಇಂಡಿಯಾ ಕಂಪ್ನಿಗಿಂತನೂ ಹೆಚ್ಚಿಗೆ ಕೊಟ್ರು ಕೂಡ ಇವ್ರು ಮಾತ್ರ ಅಧಿಕಾರಿಗಳೇನಿದ್ರಲ್ಲ ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ. ಹಿಂಗಾಗಿ ಆ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನ ಲಾಸ್ ಮಾಡ್ತಾರ ಹೇಳ್ತಾ, ಅದು ಎರಡನೇ ಕಾರಣ. ಮೂರನೇದೇನಂದ್ರ, ಇವ್ರ ನೌಕಾಶಕ್ತಿಗೆ ಹೆಚ್ಚಿನ ಗಮನವನ್ನು ಕೊಡದೇ ಇರುವುದು. ಬ್ರಿಟಿಷರ್ ಭಾರತದಲ್ಲಿ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕಾದ್ರೆ ಮತ್ತು ಪ್ರಭುತ್ವ ಸಾಧಿಸ್ಬೇಕಾದ್ರೆ ಮೇನ್ ಪಾಯಿಂಟ್ ಏನಂದ್ರ, ಅವ್ರ ನೌಕಾಶಕ್ತಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾರ. ನೌಕಾಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಂಡು ಉಳಿದ ಎಲ್ಲಾ ದೇಶದ ಸೈನಿಕರನ್ನ ಅವ್ರು ಸೋಲಿಸ್ತಾರ. ಬಟ್ ಇವರು ನೌಕಾಶಕ್ತಿಗೆ ಹೆಚ್ಚಿನ ಗಮನವನ್ನ ಕೊಡದೇ ಇರುವುದ ಇವ್ರ ಅವನತಿ ಕಾರಣ ಐತೆ ಅಂತ ಹೇಳ್ತೀವಿ. ಮತ್ತು ಹಾಲೆಂಡ್ ಒಂದು ಚಿಕ್ಕ ರಾಷ್ಟ್ರ, ಭಾರತದಂತ ದೊಡ್ಡ ರಾಷ್ಟ್ರದ ಸಂಪತ್ತನ್ನ ತೆಗೆದುಕೊಳ್ಬೇಕು, ಬಳಸ್ಕೊಳ್ಬೇಕಾದ್ರೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ. ದೇಶವನ್ನ ಎಲ್ಲಾನು ಕೂಡ ಕಂಟ್ರೋಲ್ದಾಗ ತೆಗೆದುಕೊಳ್ಳೋ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ. ಮತ್ತು ಅವರಲ್ಲಿ ಸೈನಿಕರ ಕೊರತೆ ಆಗ್ತಾ ಹೋಗ್ತದೆ. ಆರಂಭದಲ್ಲಿ ಹೆಚ್ಚಿತ್ತು, ಬಟ್ ನಂತರ ಕಡಿಮೆ ಆಗ್ತಾ ಹೋಯ್ತು. ಈ ಎಲ್ಲಾ ಕಾರಣಗಳು, ಪ್ರಮುಖವಾದಂತಹ 4 ಕಾರಣಗಳನ್ನು ಕೊಡಿದಾನ. ಈ 4 ಕಾರಣಗಳಿಂದಾಗಿ ಭಾರತದಲ್ಲಿ ಡಚ್ಚರ ಒಂದು ಅವನತಿ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಸೊ ಇದಿಷ್ಟು ಡಚ್ಚರ ಕುರಿತು ಮಾಹಿತಿ. ಮುಂದಿನ ಅವಧಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷರ ಆಗಮನ, ಈಸ್ಟ್ ಇಂಡಿಯಾ ಕಂಪನಿ ಆಗಮನ ಏನಿದೆಲ್ಲ ಅದ್ರ ಕುರಿತು ಅಭ್ಯಾಸ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಇದುವರೆಗೂ ಕೂಡ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಅವ್ರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರ್ರಿ. ಮತ್ತೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.